ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಶತಧೃತ ಘೃತ ಹೇಗೆ ಮಾಡೋದು ಅಂದರೆ ಮಾಯ್ಶ್ಚರೈಸರ್ ಕ್ರೀಮ್ನ ವಿತೌಟ್ ಕೆಮಿಕಲ್ಲು ಪ್ರಿಸರ್ವೇಟಿವ್ಸ್ ಇಲ್ದಲೆ ನ್ಯಾಚುರಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಅದಕ್ಕೋಸ್ಕರ ನಮಗೆ ಬೇಕಾಗಿರೋದು ದೇಸಿ ಹಸುವಿನ ತುಪ್ಪ. ಈಗ ನಾಟಿ ಹಸು ಸಿಗುತ್ತಲ್ಲ, ಅದರದ್ದು ತುಪ್ಪ ಮಾಡ್ಕೊಳ್ಳಿ. ತುಪ್ಪ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಯಾವಾಗಲೂ ನೀವು ತಾಮ್ರದ ತಟ್ಟೆ ಮತ್ತು ಅದರದ್ದು ಲೋಟ, ಇಲ್ಲ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಅಂದರೆ ದೊಡ್ಡದು ಅರ್ವಾಣ ಬರುತ್ತಲ್ಲ, ಅದು ಅದ್ರ ಜೊತೆಗೆ ಚಂಬು ತಗೊಂಡು ಕೂಡ ಮಾಡ್ಬೋದು. ತಾಮ್ರದಿಂದ ಮಾಡಿದಾಗ ಅದರದ್ದು ಒಂದು ಎಫೆಕ್ಟ್ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ಮತ್ತು ಆಯುರ್ವೇದಿಕ್ ಮೆಥಡಲ್ಲಿ ಮಾಡಬೇಕಾದ್ರೆ ಇದೇ ಲೋಹನ ಯೂಸ್ ಮಾಡಬೇಕು. ಮತ್ತು ವಾಟರ್ ಯೂಸ್ ಮಾಡಿ. ವಾಟರ್ ಸ್ವಲ್ಪ ಕೋಲ್ಡ್ ವಾಟರ್ ಇರಬೇಕು, ಬಿಸಿ ಇರಬಾರ್ದು. ಅದರಿಂದ ಮಾಡಿ. ಬಿಕಾಸ್ ತುಂಬ ಬಿಸಿ ಆದಾಗ ತುಪ್ಪ ಬೇಗ ಬೇಗ ಕರಗಿದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಹಾಗಾಗಿ ಕೋಲ್ಡ್ ವಾಟರ್ ಯೂಸ್ ಮಾಡಿದಾಗ ಆ ಒಂದು ಪ್ರಾಬ್ಲಮ್ಮು ಬರಲ್ಲ. ಬಟ್ ಇಲ್ಲಿ ನಾನು ಹೆಂಗೆ ಮಾಡಿದ್ದೀನಿ ಅಂದರೆ, ನಾನು ಹರ್ಬ್ಸ್ನ ಇನ್ಫ್ಯೂಸ್ ಮಾಡಿ ಆ ವಾಟರ್ನ ತಗೊಂಡಿದ್ದೀನಿ. ಅದೇ ಥರ ಮಾಡಬೇಕಂತ ಏನಿಲ್ಲ, ನೀವು ನಾರ್ಮಲ್ ಪ್ಲೈನ್ ವಾಟರ್ ತಗೊಂಡು ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ಅಂದರೆ ಮಳೆ ನೀರು, ಸ್ವಾತಿ ಮಳೆ ನೀರನ್ನು ತಗೊಂಡು ಮಾಡಿ. ಬಿಕಾಸ್ ಆ ಮಳೆ ನೀರಿಗೇ ಒಂದು ಹೀಲಿಂಗ್ ಪ್ರಾಪರ್ಟಿ ಇದೆ, ಲೈಕ್ ಕಲೆಗಳನ್ನು ಹೋಗಿಸೋ ಪ್ರಾಪರ್ಟೀಸ್ ಇದೆ. ರೆಗ್ಯುಲರಾಗಿ ಆ ನೀರನ್ನು ಹಚ್ಕೊಂಡ್ರೇ ಕಲೆಗಳು, ಮಾರ್ಕ್ಗಳೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಸ್ಟೋರ್ ಮಾಡಿಕೊಂಡು ಆ ನೀರು ತಗೊಂಡು ಅದರಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಈವನ್ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಥರ ಯೂಸ್ ಮಾಡ್ಬೋದು. ಮತ್ತು ನೀವು ಇನ್ನೂ ಒಂದು ಸ್ವಲ್ಪ ಟ್ರೆಡಿಷನಲ್ ಆಗಿ ಆಯುರ್ವೇದಿಕ್ಕಲ್ಲಿ ಮಾಡ್ತೀನಿ ಅಂದಾಗ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲಿ, ಲೈಕ್ ಪಾಸಿಟಿವ್ ಮ್ಯೂಸಿಕ್ಕು, ಗಾಯತ್ರಿ ಮಂತ್ರ ಅಥವಾ ಧನ್ವಂತರಿ ಮಂತ್ರ, ಇದೆಲ್ಲ ಬರ್ತಾ ಇದ್ದಾಗ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಆವಾಗ ನಿಮ್ಮ ಸ್ಕಿನ್ನು, ಸಪೋಸು ತುಂಬ ಜನಕ್ಕೆ ಉರಿ ಊತ ಇರುತ್ತಲ್ಲ, ಅಂಥವರು ಕೂಡ ಈ ಕ್ರೀಮ್ನ ಹಾಕ್ಕೋಬೋದು. ಇಲ್ಲ ಅಂತಂದರೆ ಡ್ರೈನೆಸ್ ಇರೋರು ಹಾಕ್ಕೋಬೋದು. ವೂಂಡ್ ಹೀಲಿಂಗಿಗೆ ಹಾಕ್ಕೋಬೋದು ಈ ಒಂದು ಮಾಯ್ಶ್ಚರೈಸರ್ನ. ನಾರ್ಮಲ್ಲಾಗಿ ಮುಖಕ್ಕೆ, ಫೇಸ್ಗೆ ಎಲ್ಲ ಬಳಸ್ಬೋದು. ಚಿಕ್ಕ ಮಕ್ಕಳಿಗೆ ಇದನ್ನು ಬಳಸ್ಬೋದು. ಅಂದರೆ ಇದನ್ನು ಮಾಡಬೇಕಾದ್ರೆ ಮಾತ್ರ ತುಂಬ ಪೇಷನ್ಸ್ ಬೇಕು, ಏಕೆಂದರೆ ಕೈ ಸಿಕ್ಕಾಪಟ್ಟೆ ನೋಯ್ತದೆ. 100 ಟೈಮ್ ವಾಶ್ಡ್ ಗೀ ಅಂತಾರೆ. ಬಟ್ ಸ್ಟಿಲ್ ಏನಾಗುತ್ತೆ ಅಂದರೆ, ಮಾಡ್ತಾ ಇದ್ದಾಗ ಸ್ವಲ್ಪ ನೀರು ಉಳಿತಾ ಇರುತ್ತೆ. ಆಗ ನಾವು ಮತ್ತೆ ಮತ್ತೆ ರೊಟೇಟ್ ಮಾಡ್ತಾ ಇರಬೇಕಾಗ್ತದೆ. ಬಟ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೆಕ್ಸ್ಚರ್ ಎಲ್ಲ ತುಂಬ ಸೂಪರಾಗಿರುತ್ತೆ. ಮತ್ತು ಇದನ್ನು ನೀವು ರೂಮ್ ಟೆಂಪ್ರೇಚರಲ್ಲೂ ಆರಾಮಾಗಿ ಸ್ಟೋರ್ ಮಾಡ್ಬೋದು. ನನಗೆ ಗಟ್ಟಿ ಬೇಕು ಅಂದಾಗ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಸ್ವಲ್ಪ ರೂಮ್ ಟೆಂಪ್ರೇಚರಲ್ಲಿ ಹೆಂಗಾಗುತ್ತೆ ಅಂತಂದರೆ, ಚಳಿಗಾಲದಲ್ಲಿ ಸ್ವಲ್ಪ ಗಟ್ಟಿಗಿರುತ್ತೆ, ತುಂಬ ಹೀಟ್ ಆದಾಗ ಸ್ವಲ್ಪ ಅದು ಗಟ್ಟಿನೆಸ್ ಕಡಿಮೆ ಆಗುತ್ತೆ. ಏಕೆಂದರೆ ವೆದರಿಗೆ ತಕ್ಕ ಹಾಗೆ ಈ ಕ್ರೀಮ್ ಸ್ವಲ್ಪ ಥಿಕ್ನೆಸ್ಸಲ್ಲಿ ಚೇಂಜಸ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ, ರೂಮ್ ಟೆಂಪ್ರೇಚರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಸೇಮ್ ಮೆಥಡು, ಏನೂ ಆ್ಯಡ್ ಮಾಡೋಂಗಿರಲ್ಲ. ಜಸ್ಟ್ ವಾಟರ್ ಹಾಕೋದು, ಅದನ್ನು ರೊಟೇಟ್ ಮಾಡೋದು, ಮತ್ತು ಬೇರೆ ಬೇರೆ ವಾಟರ್ ಹಾಕೋತಾ ಇರೋದು, ಹೊಸ ವಾಟರ್ ಹಾಕ್ಕೊಂಡು ಅದು ನಿಮಗೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಗೊತ್ತಾಗ್ತದೆ ಮಾಡ್ತಾ. ಆಮೇಲೆ ಅದನ್ನು ನೀವೊಂದು ಸ್ಟೆರಲೈಸ್ಡ್ ಗ್ಲಾಸ್ ಬಾಟಲ್ಲು ತಗೊಂಡು ಅದರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಥರ ಆರಾಮಾಗಿ ಯೂಸ್ ಮಾಡ್ತಾ ಬಂದಾಗ ಸ್ಕಿನ್ನಲ್ಲಿ ಗ್ಲೋನೆಸ್ ಬರುತ್ತೆ, ಕಲೆ ಇದ್ದರೆ ಹೊರಟೋಗ್ತದೆ. ಮತ್ತು ಏನಾದರೂ ಸಣ್ಣ ಪುಟ್ಟ ಗಾಯಗಳಿದ್ದಾಗ ಅಲ್ಲಿಗೂ ಕೂಡ ಹಚ್ಕೋಬೋದು. ಅದರದ್ದು ಕಲೆಗಳು ಉಳಿದಿರುತ್ತಲ್ಲ, ಅಲ್ಲಿಗೂ ಹಚ್ಕೋಬೋದು. ತುಂಬ ಸಿಂಪಲ್ಲು ನೋಡೋಕ್ಕೆ, ಮಾಡಬೇಕಾದಾಗ ಪೇಷನ್ಸ್ ತುಂಬ ಬೇಕು. ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಮಾಡಿ. ಸೊ ಅದು ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟ್ನ ಕೊಡ್ತದೆ. ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರೀ ಬುಕ್ಕಿಂಗ್ ತಗೋತಾ ಇದ್ದೀವಿ. ಮತ್ತು ನಾವಿಲ್ಲಿ ಲಾಸ್ಟಲ್ಲಿ ಸಫ್ರಾನ್ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ನೀವು ಬೇಕೆಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಆ ಪಾರ್ಟ್ನ ಸ್ಕಿಪ್ ಮಾಡ್ಬೋದು. ತುಂಬ ಈಸಿ, ಆದರೆ ಪೇಷನ್ಸು, ಸ್ವಲ್ಪ ಶಕ್ತಿ ಎರಡಿದ್ದರೆ ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡ್ಕೊಳ್ಬೋದು. ನಾನು ಹೇಳೋ ಪ್ರಕಾರ ತಾಮ್ರದರಲ್ಲೇ ಮಾಡ್ಕೊಳ್ಳಿ. ಸೊ ಬೆಸ್ಟ್ ರಿಸಲ್ಟ್ ಇರುತ್ತೆ. ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಇರಲಿ ಮಾಡಬೇಕಾದ್ರೆ. ಗಾಯತ್ರಿ ಮಂತ್ರನೋ ಧನ್ವಂತರಿ ಮಂತ್ರನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಮಾಡ್ಕೊಳ್ಳಿ. ನೀವು ಮಾಡೋ ಜಾಗನೂ ಅಷ್ಟೇ ಕಾಮಾಗಿರಲಿ, ಅಲ್ಲಿ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಮಾಡ್ಕೊಂಡು ಯೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ಹೇಳಿ ನಂಗೆ ಹಾಕಿ. ಬೇಕು ಅಂದರೆ ಪ್ರೀ ಬುಕ್ಕಿಂಗ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.